ಇವತ್ತು ನಾಗ್ರು ಮಾಡ್ಬೇಕಾದ್ರೆ ಏನೆಲ್ಲ ರಿಸ್ಕ್ ತಗೊಂಡ್ವು ನೋಡಿ. ಕಾರ್ ಇದ್ದ ತಕ್ಷಣ ಆಫ್ ರೋಡಿಂಗ್ ಹೋದ್ವು. ನಮ್ಮ ಅಪ್ಪಂಗ್ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ. ಈ ರೀತಿಯಲ್ಲಿ ಆಗ್ತೀವಿ ನೋಡಿ. ಇವಾಗ ಇರೋದು ಟ್ವಿಸ್ಟ್, ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ನಮ್ಮ ಅಪ್ಪಂಗ್ ತುಂಬಾ ರಿಸ್ಕ್ ಆಯ್ತು. ನಮ್ಮ ಹೊಲಕ್ ಹೋಗ್ಬೇಕಾದ್ರೆ ಸಣ್ಣ ಸಣ್ಣ ಪುಟ್ಟ ಮುಳ್ಳಿಂಗ್ ಗಿಡ ಏನಕ್ಕೆ ಅಂದ್ರೆ ನನ್ ಕಾರಿಗೆ ಒಂದ್ ಸಣ್ಣ ಸ್ಕ್ರಾಚ್ ಆಗ್ಬಾರ್ದು ಅಂತ ಮಗು ತರ ನೋಡ್ಕೊಂತೀನಿ ಕಾರ್ನ. ಇನ್ನ PPF ಆಗಿಲ್ಲ ಗುರು. ಕೊನೆಗೂ ಮುಳ್ಳಿನ ರಸ್ತೆಯಿಂದ ಬಂದ್ಬಿಟ್ಟೆ. ಸೊ ಹಿಸ್ಟ್ರಿ ಆಫ್ ದ ಫಸ್ಟ್ ಟೈಮ್ ನಮ್ ಹೊಲದಲ್ಲಿ ಕಾರ್ ತಗೊಂಬಂದಿರೋದು. ಕೊನೆಗೂ ನಮ್ ಹೊಲದ ಮಧ್ಯ ಕಡೆನೆ ನಿಲ್ಸ್ಬಿಟ್ಟೆ. ನಾವ್ ಹೆಂಗ್ ನಾಗರು ಮಾಡ್ತೀವಿ ನೋಡಿ. ನಮ್ ತೋಟನ ಕಾಯ್ತಾ ಇರೋದು ನಾಗರ ಅಪ್ಪ. ಸೊ ನಾನು ಹುಡ್ದಾಗಿಂದನೂ ನಾಗರು ಮಾಡ್ತಾ ಇರೋದು ಇಲ್ಲೇ. ಇದಕ್ಕೆ ನಮ್ಮ ಅಪ್ಪನ ಅಭಿಪ್ರಾಯ ಕೇಳೋಣ ಬನ್ನಿ. ನಾಗರ ಪೂಜೆ ಮಾಡ್ತಾ ಇದೀವಿ ಇವಾಗ, ಆಮೇಲೆ ಊಟ ಮಾಡೋದು ತೋರಿಸ್ತೀವಿ. ಕೇಳಿದ್ರಲ್ಲ ನಮ್ಮ ಅಪ್ಪನ ಅಭಿಪ್ರಾಯ ಇಷ್ಟೇ. ನಾನ್ ಪೂಜೆ ಮಾಡ್ಬೇಕಾದ್ರೆ ಒಂದಲ್ಲ ಒಂದ್ ಮಿಸ್ಟೇಕ್ ಇದ್ದೇ ಇರುತ್ತೆ. ಇದೆಲ್ಲ ಹಾಕು, ಕ್ಲೀನ ಪೂಜೆ ಮಾಡು. ದೀಪ ಎಲ್ಲ, ದೀಪ ಈ ಕಡೆ ಪೂಜೆ ಮಾಡ್ದ ಗುರು. ನಮ್ ಪೂಜೆ ಮಾಡ್ಬೇಕಾದ್ರೆ ಕಾಣಿಸ್ತಾ ಇದ್ರು ನಮ್ಮ ಅಪ್ಪ ಪೂಜೆ ಮಾಡ್ದ ಅಂತೈತೆ. ಪೂಜೆ ಮಾಡ್ದ. ಇದು ಧೂಳ್ತಾ ಇಟ್ಕ, ಅದು ಕ್ಲೀನ ಕೈ ಮುಗ್ದ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಇದ್ದೇ ಇರುತ್ತೆ. ಎಲೆಯಲ್ಲಿ ಊಟ ಮಾಡ್ಬೇಕು, ಅವಾಗ ಸಕ್ಕತ್ತಾಗಿರುತ್ತೆ. ಎಲ್ಲ ಮುಗಿಸ್ಕೊಂಡು ಕಂಟೆಂಟ್ ರೀಡ್ ಮಾಡ್ಬೇಕು ಅಂತ ಬೆಟ್ಟದ ಮೇಲೆ ಹೋದ್ವು. ನನ್ ಪಾಲಿಸಿಲಿ ಹಂಚ್ಕೊಂಡ್ ತಿನ್ಬೇಕು. ಅದಕ್ಕೆ ನಾನು ನಮ್ಮ ಫ್ರೆಂಡ್ ಪ್ರಸಾದನ ಹಂಚ್ಕೊಂಡ್ ತಿಂತಾ ಇದೀವಿ. ನಮ್ಮೂರಿನ ಗೌರಿ ನೋಡ್ಬೇಕು ಅಂದ್ರೆ ಈ ವ್ಲಾಗ್ ಅಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಅಪ್ಪ ಅಮ್ಮಂಗ್ ಸುಳ್ಳು ಹೇಳ್ಕೊಂಡು ಎಲ್ಲ ಹೋಗ್ತಾ ಇದೀಯಾ? ಎಲ್ಲೂ ಹೋಗ್ಬೇಡ, ಮನೆ ಹತ್ರನೇ ಇರೋ. ನಡಿಯೋ 5 ನಿಮಿಷ ಬಂದೇ ಬಿಡ್ತೀನಿ. ಆಮೇಲೆ ನಮ್ಮ ಫ್ರೆಂಡ್ಸ್ ನ ಎತ್ತಾಕೊಂಡು ಹೋಗಿದ್ದೆ. ನೆಕ್ಸ್ಟ್